ಬಾಂಧವರಿಗೆ ಒಂದೇ ಸುತ್ತ ಏನಿವತ್ತು ನಮ್ಮ ತಾಲೂಕಿನಾದಂಥ ಸುನಂದ ನಾರಾಯಣಪ್ಪನವರ ಮುದ್ದಿನ ಮಗ NBK ಅಂದರೆ ನನ್ನ ಮನೆ ಬಾಲಕೃಷ್ಣ ಅಲ್ಲ, ಇವಾಗ ಹೆಸರಿಡಬೇಕು ಅಂತ ಅವ್ರ ಅಪ್ಪದ ಐಡಿಯಾ. ಅದಕ್ಕೆ ನಾಗೇಶ್ ಕುಮಾರ್ ಬಾಬು ಅಂತ, ಅದಕ್ಕೆ NBK ಅಂತ ಬರಬೇಕು ಅಂತ ಅವ್ರ ಇಚ್ಛೆ. NBK ಅಲ್ಲಿ ಬೆಳೀತಾ ಇದ್ದಾರೆ ಜನರ ಮುಂದೆ. ಈ ಹಬ್ಬ ಬುಕ್ಕದಲ್ಲಿ ಬೆಳೆದು ಹೋಗಿದ್ದೇನೆ ಮಟ್ಟ ಬೆಳೆದಾಗ. ಅವಾಗಲೇ ಮುನ್ಸಾಂಗ್ಬಿಡ್ತು ಒಳ್ಳೆ ಮಾತು ಹೇಳೋದು. ಯಾಕಂದರೆ ಅಧಿಕಾರ ಬರುತ್ತೆ. ನಾವು ಒಂದೇ ಒಂದು ಅಭಿಲಾಷೆ ಏನಪ್ಪ ಅಂದರೆ, ಈ ಸನ್ಮಾನ ಮಾಡ್ತಾವೆ ಏನೇ ಗೊತ್ತಾ, ಯಾವುದನ್ನ ಓದಿಸೋಕ್ಕಲ್ಲ. ಈ ಸನ್ಮಾನ ಮಾಡೋದು ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡಬೇಕು. ಯಾಕೆ ಸನ್ಮಾನ ಮಾಡೋದು ನಮ್ಮ ನಾಗೇಂದ್ರ ಬಾಬುಗೆ ಯೋಚನೆ ಮಾಡಬೇಕು. ಯಾಕಪ್ಪ ಅಂದರೆ ಏನೋ ಸಾಧನೆ ಮಾಡಿದಾಗ ಇಂಥ ಸನ್ಮಾನಕ್ಕೆ ಅರ್ಹರಾಗ್ತಾರೆ. ಪ್ರತಿಯೊಬ್ಬ ಹುಡುಗ, ಪ್ರತಿಯೊಬ್ಬ ಸ್ಟೂಡೆಂಟು ಇಲ್ಲಿ ಜಾತಿಗೆ ಇಂಪಾರ್ಟೆಂಟ್ ಬುದ್ಧಿವಂತ ಆಗಬೇಕು. ಬುದ್ಧಿವಂತ ಆದರೆ ಇಂಥ ಸನ್ಮಾನ ಸಿಗುತ್ತೆ ಅಂತ ನಮ್ಮ ಎಸ್ಪೆಷಲಿ ಟೀಚರ್ಸ್ ಏನಿದ್ದಾರೆ, ಇದೊಂದು ಅಟ್ಲೀಸ್ಟ್ ಒಂದು ವಾದಕ್ಕೆ ಒಂದು ಸಲ ಜ್ಞಾಪಿಸ್ಬೇಕು. ಯಾವುದೋ ಒಂದು ಹುಡುಗನಿಗೆ ನಾವು ಈ ಸನ್ಮಾನ ಮಾಡೋದಲ್ಲಪ್ಪ, ಮಹಾಸ್ವಾಮಿಗಳು ಮಾಡೋದು, ಕೋಲಾರ ಜಿಲ್ಲೆ ಮಾಡೋದು, ಎಲ್ಲರೂ ಅದಕ್ಕೆ ಮಾಡೋಣ. ಅದಕ್ಕೆ ಏನಾಗುತ್ತೆ ಮೀನಿಂಗು, ಇವರು ಉದ್ದಕ್ಕಿದ್ದಾರೆ ಅಂತಲ್ಲ, ಅದು ಮಾಡೋಂಥ ಸಾಧನೆಗೆ. ಈ ಸಾಧನೆ ಇನ್ನೊಬ್ಬರಿಗೆ ಒಂಥರ ಮಾದರಿ ಆಗಬೇಕು. ಇದು ಐಡಲ್ ಫಾರ್ ದಿ ಎಂಟೈರ್ ಮುಳಬಾಗ ತಾಲೂಕು ಜನಕ್ಕೆ ಐಡಲ್ ಆಗಿರಬೇಕು ಮಿಸ್ಟರ್ ನಾಗೇಂದ್ರ ಬಾಬು ಅವರು. ಅದಕ್ಕಾಗಿ ಈ ಸನ್ಮಾನ ಮಾಡಕ್ಕೆ ಹೋಗ್ತಾಯಿದ್ದೀವಿ. ಆಮೇಲೆ IAS ಈಸ್ ನಾಟ್ ಆರ್ಡಿನರಿ ಕೋರ್ಸ್. ಆವಾಗಲೇ ನಮ್ಮ ಮಾಸ್ಟರ್ ಹೇಳ್ದಂಗೆ ಪ್ರತಿಯೊಂದು ಕೋಣದಲ್ಲೂ ಇಲ್ಲಿ ವ್ಯವಸಾಯದ ಹಿಡ್ಕೊಂಡು ಅಪ್ ಟು ರಾಕೆಟ್ ಸೈನ್ಸ್, ಮದುವೆಯಿಂದ ಹುಡುಗಿಯಿಂದ ಇನ್ನು ಹೊಸ್ತಂಥ ಹುಡುಗಿ ಬಗ್ಗೆದು ಇವ್ರು ಕೇಳ್ತಾರಂಥ ಕ್ವಶನ್ಸ್. ಇಟ್ಸ್ ಅ ವ್ಯಾಸ್ಟ್ ಸಬ್ಜೆಕ್ಟ್. ಇದನ್ನು ಮಾಡಬೇಕಾದ್ರೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದು ಹಿಂದೆ ಆಯಮ್ಮ ಸುನಂದ ಮಗಳು ಎತ್ತಿದ್ದಕ್ಕೆ, ಈಯಪ್ಪ ಸಾಕಿದ್ದಕ್ಕೆ ಆ ಕ್ರೆಡಿಟ್ ಅವ್ರಿಗೂ ಹೋಗಾಗುತ್ತೆ. ಯಾಕಂದರೆ ಓದಿದ್ದಾರೆ, ಈಯಪ್ಪ ಹೋಗಿ ಬೆಳೀತಾ ಇರ್ತಾರೆ. ಬಟ್ ಹಂಗಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ರೆಡಿಟ್ ಗೋಸ್ಟು ಮಿಸ್ಟರ್ ನಾರಾಯಣಪ್ಪ ಆ್ಯಂಡ್ ಫ್ಯಾಮಿಲಿ, ಆಮೇಲೆ ನಮ್ಮ ತಾಲೂಕು, ಆಮೇಲೆ ನಮ್ಮ ಕಮ್ಯುನಿಟಿ. ನಾನು ಒಂದೇ ಒಂದು ಏನಪ್ಪ ಅಂದರೆ, ಇದು ಅಡ್ವೈಸ್ ಅನ್ಕೋಬೋದು, ಬಿಕಾಸ್ ಹಂಗೆ ತುಂಬ ಚಿಕ್ಕವನು. ನಾವೆಲ್ಲ ನೋಡೋದು ರಿಟೈರ್ಡ್ ಆದಮೇಲೆ, ರಿಟೈರ್ಡ್ ಆಗಿ ಸನ್ಮಾನ ತಗೊಂಡು ಮನೆಗೆ ಹೋಗ್ಬೇಕು ಅಂದರೆ ಇವತ್ತಿಂದ, ಅಂದರೆ ಇವಾಗ ವಿತಿನ್ 1 month ಐ ಥಿಂಕ್ ಈ ಜಾಯಿನ್ ದಿ ಪೋಸ್ಟ್, ಐ ಥಿಂಕ್ ಸೊ, ಇಫ್ ಐ ಆಮ್ ಕರೆಕ್ಟ್. ಆದಮೇಲೆ ನಾವು ನಾನು ಹೆಚ್ಚು ಕಮ್ಮಿ 30 + 26 26 years ಸಾಧನೆ ವೈಟ್ ಪೇಪರ್ ಆಗಿದ್ದರೆ ಇದಕ್ಕೆ ಹೆಚ್ಚಾಗಿ ಸನ್ಮಾನ ಮಾಡ್ತಾರೆ ನಮ್ಮ ಜನ. ಆ ವೈಟ್ ಪೇಪರ್ ಮೇಂಟೈನ್ ಮಾಡ್ಕೊಳ್ಳೋಂಥ ಕೀರ್ತಿ, ಶಕ್ತಿ, ಬುದ್ಧಿ, ಕ್ವಾಲಿಟಿ ಆ ಪರಮಾತ್ಮ ಭಾವಿಸ್ತೀನಿ. ಬಿಕಾಸ್ ಇಟ್ಸ್ ಎ ಗ್ರೋಯಿಂಗ್ ಸ್ಟೇಜ್. ಯಾಕಂದರೆ ಎವ್ರಿ ಸ್ಟೆಪ್ ಇಸ್ ಚಾಲೆಂಜಿಂಗ್ ಫಾರ್ ಹಿಮ್. ಯಾಕಂದರೆ ನಾವಿದ್ದೀವಲ್ಲ, ರಾಜಕೀಯ ನಾಯಕರು ಬಳಸ್ಕೊಳ್ತಾರೆ, ಸಮಯ ಬಂದಾಗ ಬಿಟ್ಬಿಡ್ತಾರೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಇನ್ಫ್ಲೂಯೆನ್ಸ್ ಬೇಕು. ಯಾಕಂದರೆ ನೀವು ಒಬ್ಬ ಕಾಮನ್ ಫಾರ್ಮರ್ DC ಆಫೀಸ್ಗೆ ಹೋಗ್ಬೇಕಾದ್ರೆ ಒಬ್ಬ ರೈತ DC KMC ಎಲ್ಲ ಅಂತ ಸುಮಾರು ನೋಡಿದ್ದೀವಿ. ಇವತ್ತು DK ಮಾತಾಡೋದು ನಮ್ಮ ಸ್ನೇಹಿತರು. DK ಈಸ್ ಎ ವೆರಿ ಗುಡ್ IAS ಆಫೀಸರ್, ಎ ಬ್ಯಾಡ್ ಸನ್ ಫಾರ್ ಹಿಸ್ ಫ್ಯಾಮಿಲಿ. ನೀವೇನು ಅನ್ಕೊಂಡು ಚಿಂತೆ ಇಲ್ಲ. ನಾನು ಪರ್ಸ್ನಲಾಗಿ ಮಾಡಿದೆ. ನಾನು ಸರ್, ನಿಮಗೆ ಪೆನ್ ಇದೆ, ಪೇಪರ್ ಇದೆ, ಸುಮಾರು ದಾರಿ ಇದೆ, ಏನು ಬೇಕಾದ್ರೆ ಬರೀಬೋದು ನೀವು, ದಯವಿಟ್ಟು ಅಂತ ಹೇಳಿದಕ್ಕೆ ಇಲ್ಲ ರೀ ಶಿವಶಂಕರ್, ನನಗೆ ಸೂಟ್ ಕೇಸ್ ಇದೆ ಅಂತ ಹೇಳೋದು ಪುಣ್ಯಾತ್ಮ ಪಾಪ. ಇವತ್ತೇನಾದರೂ ಮಾಡಬೇಕಾದ್ರೆ ಅಷ್ಟು ಸ್ವಾಧೀನ ಇನ್ಯಾವುದೂ ಮಾಡೋಕ್ಕಾಗಿಲ್ಲ. ಒಬ್ಬ ಮಗನಾಗಿ ಫೇಲ್ಯೂರ್ ಆಗಿದ್ದಾರೆ ಅಂತ ನಾನು ಓಪನ್ ಆಗಿ ಹೇಳ್ತೇನೆ. ನೀವೇನು ಅನ್ಕೊಂಡು ಚಿಂತೆ ಇಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಎನಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಎನಿ ಸ್ಟೇಟ್ ಆ ಕಂಟ್ರಿ ಬಿಹೈಂಡ್ ದಿಸ್ IAS ಆಫೀಸರ್ಸ್, ಇವರನ್ನು ಬೆಳೆಸ್ಕೊಂಡು ಆ ಮಟ್ಟಕ್ಕೆ ಬೆಳೀಬೋದು. ಹಂಗಾಗಿ IAS ಮಾಡಿರುವಂಥ ನಮ್ಮ NBK ಮಿಸ್ಟರ್ ನಾಗೇಂದ್ರ ಕುಮಾರ್ ಅವ್ರನ್ನ ಒಳ್ಳೆ ಮಟ್ಟದ ನೋಡಬೇಕು, ಒಳ್ಳೆ ಸಾಧನೆ ಮಾಡಬೇಕು. ಜಸ್ಟ್ ಲೈಕ್ ಅ ವೈಟ್ ಪೇಪರ್ ಯು ವಾಂಟ್ ಟು ಕಮ್ ಔಟ್ ಫ್ರಮ್ ದ ಚೇಂಬರ್ ಆಫ್ಟರ್ ಯುವರ್ ರಿಟೈರ್ಮೆಂಟ್. ಯಾಕಪ್ಪ ಅಂದರೆ ನಮಗೊಂದು ಹೆಮ್ಮೆ. ಅದು ಇನ್ನೊಂದು ಏನು ಗೊತ್ತಾ, ಮೊದಲಾಗಿ ಇವರು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂಥವ್ರು, ಅಂದರೆ ಮಾತಾಡೋಕ್ಕೆ ಮಾತ್ರ ಸಂಬಂಧಪಟ್ಟವರು. IAS ಬಿಲಾಂಗ್ಸ್ ಟು ಆಲ್ ದ ಕಮ್ಯುನಿಟಿ. ಅದರಲ್ಲಿ ಯಾವ ಪಾರ್ಟಿ ಇಲ್ಲ, ಯಾವ ಕಮ್ಯುನಿಟಿ ಇಲ್ಲ. IAS ಆಗಿ ಒಬ್ಬ ಹುಡುಗನಾಗಿ
ನಾವು ಪ್ರೌಡ್ ಟು ಸೆಟ್ ಈಸ್ ಅವರ್ ಬಾಯ್ ಅಂತ. ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಆಮೇಲೆ ಇವತ್ತು ಯಾಕಪ್ಪ ಅಂತ ನಾನಪ್ಪ ನನಗೆ ಫೋನ್ ಮಾಡಿದ್ರು, ಅಪ್ಪ ಇದು ಪಾಸ್ ಆಯ್ದೇನ ಅಂತ. ఆవత్తే ನಾವು అనుకోండి అప్ప అదే వాడు ఇది మాకు అన్నీ అయిపోయినా మనం చేసుకున్నాము. ఐఏఎస్ వచ్చాక చేస్తాము ఉందా అప్ప ఐఏఎస్ వచ్చేస్తుంది, అంతలోపల మేము ఏమన్నా చేస్తాము ಅಂತ ನಿನ್ನೆ ತಿರುಮಲ ತಗೊಂಡಾಗ ನಾವು ಇದಕ್ಕೆ ಟ್ರೈನಿಂಗ್ ಹೋಗಬೇಕು ಅಂದರು. ಐ ಥಿಂಕ್ ಜಾರ್ಖಂಡ್, ಉತ್ತರಾಖಂಡ್. ಹಂಗಾಗಿ ಆಗ ಟೈಮ್ ಸಿಗಲ್ಲ ಅಂದ ತಕ್ಷಣ ಅದಕ್ಕೆ ಇಮಿಡಿಯೇಟಾಗಿ ಇದನ್ನು ವ್ಯವಸ್ಥಿತ ಮಾಡಿದ್ದೇವೆ. ಒಂದು ಸಲ ಪೋಸ್ಟ್ ಬಂದ ಮೇಲೆ ಬನ್ನಿ, ಒಂದು ಸಲ ಪೋಸ್ಟ್ ಬಂದ ಮೇಲೆ ಯಾವ ಸ್ಟೇಟ್ಗೆ ಹೋಗ್ತಾರೆ, ಯಾವ ಜಿಲ್ಲೆಗೆ ಹೋಗ್ತಾರೆ, ಆವಾಗೆಲ್ಲ ಕಂಪ್ಲೀಟಾಗಿ ಇನ್ನೊಂದು ಇದು ಮಾಡೋಣ. ಒಂದೇ ಒಂದು ಏನಪ್ಪ ಅಂದರೆ ನನ್ನ ಅಭಿಲಾಷೆ ಅವತ್ತು ಹೇಳ್ದಂಗೆ ಗ್ರೋದಕ್ಕೆ ಗುಡ್ ಆ್ಯಂಡ್ ಜೆಂಟಲ್ಮ್ಯಾನ್, ಬಿಕಾಸ್ ಯು ಆರ್ ಪ್ರೌಡ್ ದಟ್ ಯು ಬಿಲಾಂಗ್ಸ್ ಟು ಮೈ ಕಮ್ಯುನಿಟಿ. ಅದಂಗಾಗಿ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಂಥ ಜವಾಬ್ದಾರಿ ತಾವು ಇಟ್ಕೋಬೇಕು. ನಿಮಗೆಲ್ಲ ಗೊತ್ತಿದೆ, ಬಿಕಾಸ್ ನಾವೆಲ್ಲ ಹೆಬ್ಬಟ್ಟಿಗಳು, ಬಿಕಾಸ್ ಇವಾಗ ಡನ್ ಆಲ್ರೆಡಿ ಡಿಗ್ರೀಸ್ ಎಲ್ಲ ಮಾಡಿ IAS ಮಾಡಿದ್ದಾರೆ. ನಾವು ನಿಮ್ಗೆ ಅಡ್ವೈಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಯು ಸೀನ್ ಅಪ್ಸ್ ಆ್ಯಂಡ್ ಡೌನ್ಸ್. ಅದನ್ನು ಸಮಯ ಬಂದಾಗ ಕೂತ್ಕೊಳ್ಬೇಕಾದ್ರೆ ಯು ವಾಂಟ್ ಟು ಗಿವ್ ಮೋರ್ ವ್ಯಾಲ್ಯೂ ಫಾರ್ ದ ಚೇರ್ ಆ್ಯಸ್ ವಾಸ್ ಯುವರ್ ಟೆನೆಂಟ್ಸ್ ಹೂ ಅಪೋಸಿಟ್ ಯು. ಯಾಕಂದರೆ ಅವ್ರು ನಿಮ್ಮನ್ನು ನಾವೆಲ್ಲ ಹೋಗ್ತಾ IAS ನೋಡಬೇಕಂತ ಒಂದು ಸಲ ಹೇಳಿದ್ದೆ ನಾನು IAS ಆಫೀಸಾಗಿ, ಸ್ವಲ್ಪ ನಿಮ್ಮ ಮೇಲೆ ಬಂದಿಲ್ಲ ಅಂತ. ಬೇರೆ ಆ ಕ್ವಶನ್ ಕೇಳಬಾರ್ದು, ಯಾಕಂದರೆ IAS ಆಲ್ಸೋ ಬಿಲಾಂಗ್ಸ್ ಟು ಅವರ್ ಕಂಟ್ರಿ, ಇಸ್ ಗೋನ್ ಟು ಸರ್ವ್ ಫಾರ್ ಅವರ್ ಪೀಪಲ್. ಹಂಗಾಗಿ ಅದನ್ನು ಕಾಮನ್ ಮ್ಯಾನ್ ಹೋದರು, ಈ ಬಿಗ್ ಪೊಲಿಟಿಷಿಯನ್ ಹೋದರು, ನ್ಯಾಯಬದ್ಧವಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಥ್ಯಾಂಕ್ ಯು. ಶಿವರಾಜ್